ಹುಬ್ಬಳ್ಳಿಯ ಹಳೆ ಕೋರ್ಟ್ ಆವರಣದಲ್ಲಿ ಇರುವಂತಹ ಸಾಯಿ ಮಂದಿರ 1985ರಲ್ಲಿ ಸ್ಥಾಪನೆ ಆದಂಥ ಸಾಯಿ ಮಂದಿರ. ಅದಕ್ಕೆ ಸಾಕಷ್ಟು ಜನ ಪರಿಶ್ರಮ ಪಟ್ಟು ಅಭಿವೃದ್ಧಿ ಭಕ್ತಾದಿಗಳಿಗೆ ಅನುಕೂಲವನ್ನು ಮಾಡಿ ಬಹಳಷ್ಟು ಜನ ಮಾಡಿದ್ದಾರೆ. ಅದರಲ್ಲಿ ಡಾಕ್ಟರ್ ಮೋಹನ್ ಕುಮಾರ್ ಅಂತ ಹೇಳಿ ಇವರು ಅಧ್ಯಕ್ಷರಾಗಿದ್ದರು. ಸೊ ಇವರ ನಂತರ ಇವರನ್ನು ಮೋಸದಿಂದ ಹೊರಗೆ ಹಾಕಿ ಅಲ್ಲಿ ಮಹಾದೇವ್ ಮಾಷಾಳ್ ಅಂತನ್ನುವಂಥ ಒಬ್ಬ ಕರಪ್ಟ್ ಬಹಳ ಮೋಸ್ಟ್ ಕ್ರಿಮಿನಲ್ ವ್ಯಕ್ತಿ ಇವತ್ತು ಅಧ್ಯಕ್ಷರಾಗಿದ್ದಾರೆ. ಸೊ ಆ ಅಧ್ಯಕ್ಷ ಇವತ್ತು ಲೂಟಿ ಹೊಡಿತಾ ಇದ್ದಾರೆ. ಮಂದಿರದ ಹೆಸರಿನಲ್ಲಿ ಅಕ್ಷರಶಃ ಲೂಟಿ ಹೊಡಿತಾ ಇದ್ದಾರೆ. ಭಕ್ತರನ್ನ, ಮುಕ್ತ ಭಕ್ತರನ್ನ ಹೆದರಿಸಿ ಬೆದರಿಸಿ ಡೊನೇಷನ್ನು ಮತ್ತು ಬೇರೆ ಬೇರೆ ರೀತಿ ಎಲ್ಲ ಇವತ್ತು ಅವ್ರ ಕಡೆಯಿಂದ ಶೋಷಣೆ ಮಾಡ್ತಾ ಇರುವಂಥ ಕುಕೃತ್ಯದ ವಿರುದ್ಧ ಇವತ್ತು ನಾವು DC ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಟೋಟಲ್ ಆ ಮಂದಿರದ ಆಡಳಿತವನ್ನು ಕೈ ತಗೊಂಡು ಸರ್ಕಾರ ಕಡೆಯಿಂದ ಆಡಳಿತ ಅಧಿಕಾರಿ ನೇಮಕ ಆಗಬೇಕು ಮತ್ತು ಅಲ್ಲಿ ಆಡಿಟಿಂಗ್ ಇರ್ಬೋದು, ಡೊನೇಷನ್ ಇರ್ಬೋದು, ಬಂಗಾರ ಬೆಳ್ಳಿ ಬೇಕಾದಷ್ಟು ರೀತಿ ಬಂದಿದೆ. ಸೊ ಅದನ್ನು ಎಲ್ಲವನ್ನೂ ಕೂಡ ಅಲ್ಲಿ ದಾಖಲೆ ಇಲ್ಲದೆ ಎಲ್ಲ ಮನೆಗೆ ಹೋಗಿದೆ. ಆಡಿಟಿಂಗ್ ಪ್ರಕಾರ ಬಯಲಾದ ಪ್ರಕಾರ ಮೂರು ವರ್ಷಕ್ಕೇ ಅದರದ್ದು ಕಾನೂನು ಪ್ರಕಾರ ಅವ್ರು ಮಾಡ್ಕೊಂಡಿದ್ದಾರೆ. ಆದರೆ ಯಾವುದೇ 3 ವರ್ಷ ಅಲ್ಲ, ಇವತ್ತು 10 ವರ್ಷ ಆಯಿತು ಅವರ ಅಧ್ಯಕ್ಷರಾಗಿ. ಇವತ್ತು ವ್ಯವಸ್ಥಿತವಾಗಿ ಗೂಂಡಾಗಿರಿ ಮಾಡಿ ಹೆದರಿಸಿ ಬೆದರಿಸಿ ಇವತ್ತೆಲ್ಲ ರೀತಿಯ ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲ MLA MP ಮಿನಿಸ್ಟರ್ಗಳದ್ದು ಮತ್ತು ದೊಡ್ಡ ದೊಡ್ಡ ಆಫೀಸರ್ಗಳನ್ನು ಬುಟ್ಟಿ ಹಾಕ್ಕೊಂಡು ಅವರ ಮೂಲಕ ಇವತ್ತು ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ವೃದ್ಧಾಶ್ರಮ ಮಾಡಿ ಇವತ್ತು ಕೋಟಿಗಟ್ಟಲೆ ಹಣವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಒಬ್ಬ ಸಾಮಾನ್ಯ ಟೀ ಮಾರಾಟ ಮಾಡ್ತಾ ಇರುವಂಥ ವ್ಯಕ್ತಿ ಇವತ್ತು ಕೋಟ್ಯಾಧಿಪತಿ. 3 ಅಂತಸ್ತಿನ ಸುಮಾರು 8 ಕೋಟಿಯ ಬಿಲ್ಡಿಂಗ್ ಕಟ್ಟಿದ್ದಾರೆ ಮತ್ತು ಬೇಕಾದಷ್ಟು ಅವರು ಅವ್ಯವಹಾರಗಳಲ್ಲಿ ಬೆಂಚ್ ಕಾರ್ನಲ್ಲಿ ಇವತ್ತು ಓಡಾಡ್ತಾನೆ. ಅನೈತಿಕತೆ ಕೂಡ ಅಲ್ಲಿ ಆ ಮಂದಿರದ ಒಳಗಡೆನೆ ಇವತ್ತು ಮಹಿಳೆಯರನ್ನು ಶೋಷಣೆ ಮಾಡಿ ರೇಪ್ ಮಾಡಿದ್ದು ಕೂಡ ಉದಾಹರಣೆ ಇದೆ, ಅದಕ್ಕೆ ದಾಖಲೆ ಕೂಡ ಇದೆ. ಅದನ್ನು ಕೇಸ್ ಹಾಕಿ ಇವತ್ತು ಅವನು ಯಾರು ರೇಪ್ ಮಾಡಿದ್ದ ಅವನು ಜೈಲೊಳಗಡಿದ್ದಾನೆ, ಶಿಕ್ಷೆ ಆಗಿದೆ. ಸೊ ಇದೆಲ್ಲವನ್ನೂ ಕೂಡ ಈಗ ಸರ್ಕಾರ ಕೂಡಲೇ ಗಮನವಹಿಸಿ ಮಂದಿರದ ಪಾವಿತ್ರ್ಯತೆ ಉಳಿಸ್ಬೇಕು. ಮಂದಿರಕ್ಕೆ ಬರುವಂಥ ಮುಗ್ಧ ಭಕ್ತರನ್ನು ಇವತ್ತು ಕಾಪಾಡಿಕೊಳ್ಬೇಕಾಗಿದೆ. ಸೊ ಆ ದೃಷ್ಟಿಯಿಂದ ನಾನು ಈ ವಿಷಯವನ್ನು DC ಅವರಿಗೆ ಹೇಳೋಣ ಬಂದಿದ್ದೆ. ಇನ್ನೊಂದು ದೊಡ್ಡ ಕ್ರಿಮಿನಲ್ ಕೆಲಸ ಮಾಡಿದ್ದು ಅಂತಂದರೆ ಅವನ ಮಹಾದೇವ್ ಮಾಷಾಳನ ಮಗಳಿದ್ದಾಳೆ. ಮಗಳು ಹುಟ್ಟಿದ್ದು 2015ರಲ್ಲಿ ದಾಂಡೇಲಿಯಲ್ಲಿ ದಾಖಲೆ ಇದೆ, ಜನ್ಮದ ಪತ್ರ ಇದೆ. ಇಲ್ಲಿ ಬಂದು 2018ರಲ್ಲಿ ನಾನು ಸರ್ಟಿಫಿಕೇಟ್ ತೊಗೊಳ್ಬೇಕು ಅಂತ ಹೇಳಿ ಕೋರ್ಟಿಗೆ ಹಾಕಿ ಮತ್ತೆ ಸರ್ಟಿಫಿಕೇಟನ್ನು ತೊಗೊಂಡಿದ್ದಾನೆ. ಅಂದರೆ ಕೋರ್ಟಿಗೆ ಮೋಸ ಮಾಡಿದ್ದಾರೆ, ಸರ್ಕಾರಕ್ಕೆ ಮೋಸ, ಜನರಿಗೆ ಮೋಸ. 3 ವರ್ಷ ಕಡಿಮೆ ತೋರಿಸಿ ಇವತ್ತು ಸರ್ಟಿಫಿಕೇಟನ್ನು ತೋರಿಸಿದ್ದಾರೆ. ಅದು ಕೊಡಿ, ಇಲ್ಲಿ ಎರಡೂ ಸರ್ಟಿಫಿಕೇಟ್ ನಮ್ಮ ಹತ್ರ ಇದ್ದಾವೆ. ಈ ದಾಂಡೇಲಿದು ಜನ್ಮ ಪತ್ರಿಕೆ ಮತ್ತು 18ರಲ್ಲಿ ಕೋರ್ಟ್ ಆರ್ಡರ್ ಮಾಡಿ ತೊಗೊಂಡಂಥ ಹುಬ್ಬಳ್ಳಿಯಲ್ಲಿ ತೊಗೊಂಡಂಥ ಜನ್ಮ ಪತ್ರಿಕೆ ಎರಡೂ ನಮ್ಮ ಹತ್ರ ಇದೆ. ಅಂದರೆ ಹೇಗೆ ವ್ಯವಸ್ಥಿತವಾಗಿ ಕ್ರಿಮಿನಲ್ ಕೆಲಸ ಮಾಡ್ತಾರೆ, ಯಾವ ರೀತಿ ಮೋಸ ಮಾಡ್ತಾ ಇದ್ದಾನೆ ಅಂತ ಅನ್ನೋದು ಇದು ದಾಖಲೆ. ಎಲ್ಲ ದಾಖಲೆಗಳು ಇವತ್ತು ಸುಮಾರು ಒಂದು 15 ದಾಖಲೆಗಳನ್ನು ನಾವು ಕೋರ್ಟಿಗೆ ಒಪ್ಪಿಸಿದ್ದೀವಿ. ಇನ್ನೊಂದು ತಮ್ಮ ಗಮನಕ್ಕೆ ತರ್ತಿದ್ದೀನಿ, ಚಾನಲ್ನವರಿಗೆ, ಪತ್ರಿಕೆಯವರಿಗೆ, ಆ ಪತ್ರಿಕೆ ಒಳಗೆ ವಿಶ್ವವಾಣಿ, ಕನ್ನಡಪ್ರಭ, ಸಂಯುಕ್ತ ಕರ್ನಾಟಕ 3 ಪತ್ರಿಕೆ ಒಳಗಡೆಗೆ ಹೋಗೋ ಬೇರೆ ಬೇರೆ ರೀತಿಯ ಏನೋ ಬಹಳ ಒಳ್ಳೆಯ ಕೆಲಸ ಮಾಡ್ದಂಗೆ ಮಾಡಿ ಆ 3 ಪತ್ರಿಕೆಗಳಿಗೆ ಲಕ್ಷಾಂತರ ರೂಪಾಯಿ ಹಾನಿ ಮಾಡಿ ಅವರನ್ನು ಒದ್ದು ಹೊರಗೆ ಹಾಕಿದಂಥ ಅದರೊಳಗೂ ಕೂಡ ಅದು ಕೂಡ ದಾಖಲೆ ಇದೆ. ಸೊ ಹೀಗೆ ಅನೇಕ ಮೋಸ ಮಾಡಿ ಇವತ್ತು ಒಂದು ಶುದ್ಧವಾದಂಥ ಪವಿತ್ರವಾದಂಥ ಹಿಂದೂ ಧರ್ಮಕ್ಕೆ ಬಹಳ ಆಧಾರವಾದಂಥ ಮಂದಿರವನ್ನೇ ಅಪಚಾರ, ಅಪವಿತ್ರ, ಅನೈತಿಕತೆ, ಅವ್ಯವಹಾರದಲ್ಲಿ ತೊಡಗಿದಂಥ ಮಹಾದೇವ್ ಮಾಷಾಳನ ಕುಕೃತ್ಯದ ಬಗ್ಗೆ DC ಅವರಿಗೆ ಮನವಿ ಕೊಟ್ಟಿದ್ದೀವಿ. ಇದನ್ನೇ
ಎಲ್ಲ ಇವತ್ತು ಈ ಜನಪ್ರತಿನಿಧಿಗಳು ಯಾರಿದ್ದಾರೆ ಅಥವಾ ಇಲ್ಲಿ ಟ್ರಸ್ಟ್ DR ಯಾರವರು ಡೆಪ್ಯೂಟಿ ಡೈರೆಕ್ಟರ್ ಕೋಆಪರೇಟಿವ್ ಸೊಸೈಟಿ ಅವ್ರಿಗೂ ಕೊಡ್ತಾ ಇದ್ದೀವಿ. ಸೊ ಕೂಡಲೇ ಆ ಟೇಕ್ ಓವರ್ ಮಾಡಿ ಅದನ್ನು ಶುದ್ಧವಾಗಿ ಉಳಿಸ್ಬೇಕು ಅಂತನ್ನುವಂಥದ್ದು ನಮ್ಮ ಬೇಡಿಕೆಯನ್ನು DC ಅವರಿಗೆ ಕೊಟ್ಟಿದ್ದೀವಿ. ಎಷ್ಟು ಅಮೌಂಟ್ ಏನಾದ್ರು ಗೊತ್ತಾ? ಯಾವುದು ಈಗ ಅವ್ಯವಹಾರ ಆಗಿದ್ದಲ್ಲಿ ಏನಾದ್ರು? ಅವ್ಯವಹಾರ ಆಗಿದ್ದು ನನ್ನ ತಿಳಿದ ಸುಮಾರು ಒಂದು 10 ಕೋಟಿ ಮೇಲಾಗಿದೆ. ಒಂದು ಆ ಕಾನೂನಿನ ಇದರ ಪ್ರಕಾರ ಅಲ್ಲೊಂದು 1 ಕೋಟಿ ಮೇಲೆ ಒಂದು ಡಿಪಾಸಿಟ್ ಇತ್ತಲ್ಲಿ, ಅದನ್ನು ಮುಟ್ಟೋಗಿಲ್ಲ ಅಂತ ಹೇಳಿ ಬೈಲಾದಲ್ಲಿ ಇದೆ. ಆದರೆ ಇವತ್ತು ಎಲ್ಲವನ್ನು ಡ್ರಾ ಮಾಡ್ತಾ ಮಾಡ್ತಾ 11 ಲಕ್ಷಕ್ಕೆ ಬಂದು ನಿಂತಿದೆ. ಅದು ಅಂದರೆ ಡೊನೇಷನ್, ರೆಗ್ಯುಲರ್ ಡೊನೇಷನ್ ಬರುತ್ತೆ, ಅನ್ನದಾನಕ್ಕೆ ಡೊನೇಷನ್ ಬರುತ್ತೆ, ಮಂದಿರದಲ್ಲಿ ಇವತ್ತು ಕಾಣಿಕೆಗಳು ಬರ್ತವೆ. ಹೀಗೆ ಅನೇಕ ಲಕ್ಷಾಂತರ ಇವತ್ತು ರೂಪಾಯಿಗಳು ಬಂದಾಗಲೂ ಕೂಡ ಈ ಡಿಪಾಸಿಟನ್ನು ವಿಡ್ರಾ ಮಾಡಿದ್ದು ಆಡಿಟಿಂಗ್ ರಿಪೋರ್ಟ್ನಲ್ಲಿ ಇದೆ. ಸೊ ಇವೆಲ್ಲ ಹಿನ್ನೆಲೆಯಲ್ಲಿ ನಾವು ಇದು ಮಾಡಿದ್ದೀವಿ. ಮತ್ತು ಈ ಚೀಟಿಂಗ್ ಏನು ಮಾಡಿದಾರಲ್ಲ, ಜನ್ಮ ಪತ್ರದ ಚೀಟಿಂಗು ಕೋರ್ಟಿಗೆ ಹಾಕ್ತಾ ಇದ್ದೀವಿ, ಕ್ರಿಮಿನಲ್ ಕೇಸ್ ಕೋರ್ಟಿಗೆ ಹಾಕ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.